ಎಲ್ಲರಿಗೂ ನಮಸ್ಕಾರ. ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಇತ್ತೀಚೆಗಷ್ಟೇ ಸರ್ಕಾರದಿಂದ ಹಲವಾರು ಹುದ್ದೆಗಳು ಕಾಲ್ಫಾರ್ಮ್ ಆಗಿವೆ. PDO, VA, TET ಇನ್ನಿತರೆ ಎಕ್ಸಾಮ್ಗಳು. ಎಲ್ಲ ಪರೀಕ್ಷಾರ್ಥಿಗಳು ಸಹ ಸಿದ್ಧತೆಯ ತಯಾರಿಯತ್ತ ಸಾಗ್ತಾ ಇರ್ತೀರಾ. ಈ ಸಿದ್ಧತೆಗೆ ಪೂರಕವಾಗಲಿ ಅನ್ನೋದಕ್ಕೋಸ್ಕರ ಅಥವಾ ಈ ಸಿದ್ಧತೆಯಲ್ಲಿ ನೀವು ಯಶಸ್ಸನ್ನು ಕಾಣೋದಕ್ಕೋಸ್ಕರ ನವದಿಕ್ಸೂಚಿ ಅಕಾಡೆಮಿಯು ಸಹ ಪೂರಕವಾದ ಮಾಹಿತಿಯನ್ನು ಒದಗಿಸುವ ಪ್ರಯತ್ನದಲ್ಲಿ ಮುಂದಾಗಿದೆ. ದಯಮಾಡಿ ನವದಿಕ್ಸೂಚಿ ಅಕಾಡೆಮಿಯ ಚಾನಲನ್ನು ಎಲ್ಲರೂ ಪ್ರೋತ್ಸಾಹ ಬೆಂಬಲವನ್ನು ನೀಡೋದ್ರ ಮುಖಾಂತರ ಯಶಸ್ಸನ್ನು ಗಳಿಸಲಿಕ್ಕೆ ಬೆಂಬಲ ಕೊಡಿ ಅಂತ ಹೇಳ್ತಾ, ಹಾಗಾದರೆ ತುಂಬ ಸಮಯವನ್ನು ವ್ಯರ್ಥ ಮಾಡಲ್ಲ, ಈಗ ಡೈರೆಕ್ಟಾಗಿ ಟಾಪಿಕ್ ಹೋಗೋಣ. ಎಲ್ಲ ಎಕ್ಸಾಮ್ಗಳಲ್ಲೂ ಸಹ ಸಿಲಬಸ್ ಅನ್ನುವಂಥದ್ದು ಬಹಳ ಮುಖ್ಯ. ಸಿಲಬಸ್ ಓರಿಯೆಂಟೆಡೇ ಎಲ್ಲರೂ ಕೂಡ ತಯಾರಿಯನ್ನು ನಡೆಸ್ತಾ ಇರ್ತೀರ. ಎಲ್ಲ ಸಿಲಬಸ್ಸನ್ನು ಒಂದು ಕಡೆ ರಾಶಿ ರಾಶಿ ಹಾಕಿ ಓದಲಿಕ್ಕೆ ಕಷ್ಟ ಆಗಬಹುದು. ಅದಕ್ಕೋಸ್ಕರ ಎಲ್ಲವನ್ನ ಒಟ್ಟಾರೆ ನಿಮ್ಮಲ್ಲಿ ಹೇರಳವಾಗಿ ಏರೋದಕ್ಕಾಗದೆ ಯಾವುದೆಲ್ಲ ಇಂಪಾರ್ಟೆಂಟ್ ಇರುತ್ತೋ ಅದನ್ನು ನಿಮ್ಮ ಜೊತೆ ಚರ್ಚೆಯನ್ನು ಮಾಡೋದಕ್ಕೆ ಮುಂದಾಗಿದ್ದೇನೆ. ಇತ್ತೀಚೆಗಷ್ಟೇ PDO ಎಕ್ಸಾಮಲ್ಲಿ ಕರ್ನಾಟಕ ಹಿಸ್ಟ್ರಿ ಅನ್ನುವಂಥದ್ದು ಸಿಲೆಬಸ್ ನಿಮಗಿದೆ ಅಂತ ನಾನು ಭಾವಿಸಿದ್ದೀನಿ. ಹೌದು, ಕರ್ನಾಟಕ ಹಿಸ್ಟ್ರಿ ಅಂದ ತಕ್ಷಣ ನಿಮಗೆ ಅಲ್ಲಿರುವ ರಾಜಮನೆತನಗಳಾಗ್ಬೋದು, ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಅನ್ನುವಂಥದ್ದು ಅಥವಾ ಕರ್ನಾಟಕ ಅನ್ನುವಂಥದ್ದು ಹೇಗೆ ಉದ್ಭವಿಸ್ತು, ಹಾಗೆ ಕರ್ನಾಟಕ ಇತಿಹಾಸದಲ್ಲಿ ಯಾವೆಲ್ಲ ಅಂಶಗಳಿವೆ ಅನ್ನೋದನ್ನು ಸಿಲಬಸ್ಸನ್ನು ದಯಮಾಡಿ ಎಲ್ಲರೂ ಒಂದು ಬಾರಿ ನೋಡಿ ಅಂತ ಹೇಳ್ತಾ, ನಾನು ಈಗ ಕರ್ನಾಟಕ ಇತಿಹಾಸಕ್ಕೆ ಡೈರೆಕ್ಟ್ ಎಂಟ್ರಿ ಆಗೋದಕ್ಕೂ ಮುಂಚೆ ಪೂರಕವಾದ ಮಾಹಿತಿಯನ್ನು ಹೇಳೋದಕ್ಕೆ ಮುಂದಾಗ್ತಾ ಇದ್ದೀನಿ. ಏನಪ್ಪ ಅದು ಅಂತ ಅಂದರೆ, ನೀವೀಗಾಗಲೇ ಗಮನಿಸಿರುವ ಪ್ರಕಾರ ಕರ್ನಾಟಕ ಅನ್ನುವಂಥದ್ದು ಆ ರಾಜ್ಯ ಅನ್ನುವಂಥದ್ದು ಉದ್ಭವ ಆಗಲಿಕ್ಕೆ ತುಂಬ ಈಸಿಯಾಗಿ ಏನಾಗಿರುವಂಥದ್ದಲ್ಲ. ಅದಕ್ಕೊಂದಷ್ಟು ಇತಿಹಾಸ ಇದೆ, ಚರಿತ್ರೆಗಳಿದೆ, ಪ್ರಾಚೀನತೆಯ ಪ್ರಭಾವಗಳಿವೆ. ಹಲವಾರು ಅಂಶಗಳನ್ನು ಮನಗಂಡು ಕರ್ನಾಟಕ ಅನ್ನುವಂಥ ರಾಜ್ಯ ಉದಯ ಆಯಿತು. ಈ ಕರ್ನಾಟಕ ರಾಜ್ಯ ಅನ್ನೋದು ಉದಯ ಆಗಲಿಕ್ಕೆ ಅಥವಾ ಇದಕ್ಕೆ ಪೂರಕವಾದಂತಹ ರಾಜಮನೆತನಗಳು ಹೇಗೆಲ್ಲ ಇತ್ತು, ಆಡಳಿತ ವ್ಯವಸ್ಥೆ ಹೇಗಿತ್ತು, ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು, ರಾಜಕೀಯ ವ್ಯವಸ್ಥೆ ಹೇಗಿತ್ತು, ಹಾಗೂ ಆರ್ಥಿಕ ವ್ಯವಸ್ಥೆ ಹೇಗಿತ್ತು, ಇದಿಷ್ಟರ ಜೊತೆಗೆ ಸಾಂಸ್ಕೃತಿಕ ಕೊಡುಗೆಗಳು, ಹಾಗೆ ಶಾಸನಗಳು, ಇನ್ನಿತರೆ ವಿಚಾರಗಳನ್ನು ಎಲ್ಲವನ್ನು ಅರಿತುಕೊಳ್ಳುವಂತಹ ಯತ್ನವನ್ನು ಮಾಡೋಣ. ನಾನು ಮೊದಲಿಗೆ ಸ್ವತಂತ್ರದ ನಂತರ ಅಥವಾ ಏಕೀಕರಣದ ಸಮಯದಲ್ಲಿ ಅಥವಾ ಕರ್ನಾಟಕ ರಾಜ್ಯ ಇವಿಷ್ಟು ಅಂಶಗಳನ್ನು ಇಟ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ, ಎಲ್ಲರೂ ಕೂಡ ರಾಜ್ಯಗಳನ್ನು ವಿಂಗಡಣೆಯನ್ನು ಏಕಾಏಕಿ ಎಲ್ಲೂ ಮಾಡೋಕ್ಕಾಗಲಿಲ್ಲ, ಹೌದಾ? ಹಾಗೆಲ್ಲ ರಾಜಮನೆತನಗಳಿದ್ದು ಹಲವಾರು ನಿಜಾಮರು ಆಳ್ವಿಕೆಯನ್ನು, ಬ್ರಿಟಿಷರು ಆಳ್ವಿಕೆಯನ್ನು, ವಿದೇಶಿಗರು ಎಲ್ಲರೂ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಹಲವಾರು ರೀತಿಯ ಆಡಳಿತದ ನ್ಯೂನತೆಗಳಿಂದಾಗಿ ಅಥವಾ ಆಡಳಿತದ ಒತ್ತಡದಲ್ಲಿ ಸಿಲುಕಿ ಹಲವಾರು ರೀತಿಯಾದ ಪೂರಕವಾದಂತಹ ವಾತಾವರಣಗಳಿಂದಾಗಿ ರಾಜ್ಯ ವಿಭಜನೆ ಆಗಲಿಕ್ಕೆ ಜನ ಪಣ ತೊಡ್ತಾರೆ. ಅಂತಹ ಸಂದರ್ಭದಲ್ಲಿ 1799 ನಂತರ ಟಿಪ್ಪು ಸುಲ್ತಾನ್ ಮರಣದ ನಂತರ ಆ್ಯಕ್ಚುಲಿ ಬ್ರಿಟಿಷರು ಎಲ್ಲರೂ ಸಹ ಮೈಸೂರನ್ನು ಹರಿದು ಹಂಚಿ ಹೋಗುವಂತಹ ಯತ್ನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಅನ್ನುವಂಥದ್ದು ಉದಯ ಆಯಿತು ಅನ್ನೋದು ಎಲ್ಲರಿಗೂ ತಿಳಿಬೇಕಾಗಿರುವಂಥ ಒಂದು ಅಂಶ. ಹಾಗಾದರೆ ಟಿಪ್ಪು ಸುಲ್ತಾನದ ಮರಣದ ನಂತರ ಎಲ್ಲರಿಗೂ ಸಹ ಮೈಸೂರು ಸಾಮ್ರಾಜ್ಯ ಅನ್ನೋಂಥದ್ದು ಹರಿದು ಹಂಚು ಹೋಗುವ ಸಂದರ್ಭದಲ್ಲಿ ಏನೆಲ್ಲ ಹೆಜ್ಜೆ ಗುರುತುಗಳನ್ನು ನಾವು ಗಮನಿಸಬೇಕಾಗತ್ತೆ. ಕರ್ನಾಟಕ ಏಕೀಕರಣದ ಹೆಜ್ಜೆ ಗುರುತುಗಳನ್ನು ಗಮನಿಸಿದಾಗ ಮಾತ್ರ ಕರ್ನಾಟಕ ರಾಜ್ಯ ಅನ್ನೋಂಥದ್ದು ಹೇಗೆ ವಿಭಜನೆ ಆಯಿತು, ಅದು ಹೇಗೆ ಪರಿಪೂರ್ಣ ಹೊಂದೋದಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ಎಲ್ಲರೂ ಗಮನಿಸಬೇಕಾಗಿರುವಂಥ ವಿಚಾರ. ಹೌದು, ಕರ್ನಾಟಕದ ಏಕೀಕರಣದ ಹೆಜ್ಜೆಗಳ ಗುರುತಿನಲ್ಲಿ ನಾವು ಒಂದಷ್ಟು ಅಂಶಗಳನ್ನು ಮನಗಂಡಬೇಕಾಗುತ್ತೆ. ಅದೇ ಕರ್ನಾಟಕ ಸಭಾ ಪರಿಪೂರ್ಣ ಹೊಂದಲು ಮತ್ತೊಂದು ಅಂದರೆ 1920ರಲ್ಲಿ ರಾಜಕೀಯ ಹಿತಾಸಕ್ತಿ ಇಲ್ಲದೇ ಇದ್ದರೂ ಕೂಡ ಏನು ಪಡೆಯಲು ಅಸಾಧ್ಯ
ಅದಕ್ಕಾಗಿ ಒಂದು ಮೂಮೆಂಟ್ ಬೇಕಾಗಿತ್ತು. ಸಾಧ್ಯವೇನಲ್ಲ. ಅಂದರೆ ಯಾರೋ ಒಬ್ಬರು ಒಂದು ಮೂಮೆಂಟನ್ನು ಸ್ಟಾರ್ಟ್ ಮಾಡುವಂಥದ್ದು ಸಮ ಏನು ಹಾಸ್ಯಾಸ್ಪದ ಮಾತಲ್ಲ. ನಮ್ಮ ರಾಜ್ಯ ಅನ್ನೋಂಥದ್ದನ್ನು ನಾವು ಪಡೆದುಕೋಬೇಕಾದ್ರೆ ಒಂದು ಮೂಮೆಂಟ್ ಅನ್ನೋಂಥದ್ದು ಬೇಕಾಗಿರುತ್ತೆ. ಆ ಮೂಮೆಂಟಲ್ಲಿ ಸಾಧ್ಯ ಆದಂಥದ್ದು ಕರ್ನಾಟಕ ರಾಜ್ಯ ಅನ್ನೋಂಥದ್ದು. ಹಾಗಾದರೆ ಏನಿದೆ ಈ ಕರ್ನಾಟಕ ರಾಜ್ಯ ಅನ್ನೋದರಲ್ಲಿ? ಏನಿದೆ ಈ ಕರ್ನಾಟಕ ನಾನು ಈಗಾಗಲೇ ಹೇಳಿದ್ದೆ ನಿಮಗೆ, ನಮ್ಮ ಕರ್ನಾಟಕ ರಾಜ್ಯ ಅನ್ನುವಂಥದ್ದು ವಿಭಜನೆ ಆಗೋದಕ್ಕೆ ಹಲವಾರು ರೀತಿಯಾದಂತಹ ಆಡಳಿತದ ವಿಭಾಗಗಳು ಬಹಳ ಮುಖ್ಯ. ಹೀಗೆ ಒಂದು 20ರಷ್ಟು ವಿಭಾಗಗಳು ಆಗ್ತಾ ಹೋಗುತ್ತೆ. ಅದೇ ಮೈಸೂರು ಸಾಮ್ರಾಜ್ಯ, ಮದ್ರಾಸ್ ಪ್ರೆಸಿಡೆಂಟಿ, ಬಾಂಬೆ ಪ್ರೆಸಿಡೆನ್ಸಿ, ಹೈದರಾಬಾದ್ ನಿಜಾಮರು, ಕೊಡಗು, ಕೊಲ್ಲಾಪುರ, ಸಾಂಗ್ಲಿ, ಮೀರಜ್, ಹೀಗೆ ಹಲವಾರು ರೀತಿಯಾದಂತಹ 20 ವಿಭಾಗಗಳನ್ನು ನಾವು ಗಮನಿಸ್ತೀವಿ. ಈ ವಿಭಾಗಗಳಲ್ಲಿ ಹಲವಾರು ಸಾಮ್ರಾಜ್ಯಗಳು ಹರಿದು ಹಂಚು ಹೋಗುವ ಹಿನ್ನೆಲೆಯಲ್ಲಿ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಅಂಥದ್ದೊಂದು ರಾಜ್ಯ ಅಂದರೆ ನಮ್ಮ ಕರ್ನಾಟಕ. ಏನಪ್ಪ ಅಂತ ಅಂದರೆ, ನಾವಿನ್ನೂ ಕೂಡ ಸ್ವತಂತ್ರರಾಗಿರೋಲ್ಲ. ಸ್ವತಂತ್ರದ ಅವಧಿಯ ಒಳಗಡೆನೇ ಇಂತಹ ಹರಿದು ಹಂಚು ಹೋಗುವ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಒಂದಷ್ಟು ಪ್ರಸ್ತಾಪಗಳು ನಡೆಯುತ್ತೆ. ರಾಜ್ಯಗಳ ವಿಭಜನೆ ಬೇಕಾ ಬೇಡವಾ, ಅಥವಾ ರಾಜ್ಯಗಳನ್ನು ವಿಭಜನೆ ಮಾಡುವ ನಿಟ್ಟಿನಲ್ಲಿ ಹಲವಾರು ರೀತಿಯಾದಂತಹ ಆಡಳಿತದ ತಂತ್ರಗಳು, ಆಡಳಿತದ ವ್ಯವಸ್ಥೆಗಳನ್ನು ಕಾನೂನು ಪ್ರಕಾರದಲ್ಲಿ ಹೇಳ್ತಾ ಹೋಗ್ತಾರೆ. ಅಂತಹ ಸಂದರ್ಭ ಅಷ್ಟರೊಳಗಾಗಲೇ ಸ್ವತಂತ್ರ ಪೂರ್ವದಲ್ಲಿ ನಡೆದಂತಹ ಚರ್ಚೆಗಳು ಸ್ವತಂತ್ರದ ನಂತರ ಆಡಳಿತದ ವಿಭಾಗಗಳಾಗಿ, ನಾನೀಗ ಹಿಂದೆ ಹೇಳಿದೆ, ಒಂದು 20ರಷ್ಟು ಆಡಳಿತದ ವಿಭಾಗಗಳನ್ನು ವಿಭಾಗಿಸಿದರು. ಇದಲ್ಲ ಆಡಳಿತದ ವಿಭಾಗ, ಹೀಗಲ್ಲ ಅಂತ ಹೇಳಿ 5 ಆಡಳಿತ ವಿಭಾಗಗಳನ್ನು ಮಾಡ್ತಾರೆ. ಅದೇ ಬಾಂಬೆ, ಮದ್ರಾಸ್, ಕೊಡಗು, ಮೈಸೂರು, ಹೈದರಾಬಾದ್ ಅನ್ನೋಂಥದ್ದು. ಹೀಗೆ ಹಲವಾರು ರೀತಿಯಾದಂತಹ ವಿಭಾಗಗಳ ನಂತರ ಕರ್ನಾಟಕದ ಏಕೀಕರಣದ ಹೆಜ್ಜೆಗಳನ್ನು ನಾವು ಗಮನಿಸಬೇಕಾಗಿರ್ತದೆ. ಈ ವಿಭಾಗಗಳು ಏಕಾಏಕಿ ನಡೆಯುವಂಥದ್ದಲ್ಲ. ಹಲವಾರು ರೀತಿಯಾದಂತಹ ಏಕೀಕರಣಗಳು, ಹೋರಾಟಗಳು, ಹೋರಾಟಗಾರರ ಚಿಂತನೆಗಳ ಪ್ರಭಾವ, ಇವೆಲ್ಲವೂ ಸಹ ಬಹಳ ಮುಖ್ಯ ಅನ್ನೋದು ಎಲ್ಲರೂ ಮನಗಣಬೇಕಾಗಿರೋ ವಿಚಾರ. ಇದೇ ನಿಟ್ಟಿನಲ್ಲಿ 1890 ವಿದ್ಯಾವರ್ಧಕ ಸಂಘ ಅನ್ನುವಂಥದ್ದು ಅಂದು ಏಕೀಕರಣದ ಸಮಯದಲ್ಲಿ ಮೊದಲ ಬಾರಿಗೆ ಪ್ರಸ್ತಾಪಿಸಲಿಕ್ಕೆ ಸಾಧ್ಯ ಆಯಿತು. ಏನದು? ಧಾರವಾಡದಲ್ಲಿ ಇದು ಪ್ರಸ್ತಾಪಲಿಕ್ಕೆ ಸಾಧ್ಯ ಆಯಿತು. ಮಾಸ್ಟರ್ ಬ್ರೈನ್ ಆಲೂರು ವೆಂಕಟರಾಯರು ಕರ್ನಾಟಕದ ಗತವೈಭವ ಕೃತಿಯಲ್ಲಿ ಕನ್ನಡ ಕುಲ ಪುರೋಹಿತ ಅನ್ನುವಂತಹ ಚಿಂತನೆಯನ್ನು ಇಟ್ಕೊಂಡು ನಮ್ಮ ಕರ್ನಾಟಕದ ಸ್ಥಿತಿಗತಿ ಹೇಗಿದೆ, ಕರ್ನಾಟಕ ರಾಜ್ಯದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ಅಥವಾ ಕರ್ನಾಟಕ ರಾಜ್ಯ ಅನ್ನೋದು ವಿಭಜನೆ ಆಗಬೇಕಾ ಆಗಬಾರ್ದಾ ಅನ್ನುವಂಥ ಚಿಂತನೆಯನ್ನು ಮಾಡ್ತಾ ಹೋಗ್ತಾರೆ. 1915 ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಯಾಗುತ್ತೆ. ಅದಾದ ನಂತರ 1916 ಕರ್ನಾಟಕ ಸಭಾ ಅನ್ನುವಂಥದ್ದು ಆರಂಭ ಆಗುತ್ತೆ. ಆ್ಯಕ್ಚುಲಿ ನಮ್ಮ ಕರ್ನಾಟಕ ರಾಜ್ಯ ಅನ್ನೋದು ವಿಭಜನೆ ಆಗಲಿಕ್ಕೆ ಈ ಕರ್ನಾಟಕ ಸಭಾ ಅಂತ 1916ರಲ್ಲಾಗುತ್ತಲ್ಲ, ಇದು ಬಹಳ ಮುಖ್ಯವಾದಂಥ ವಿಚಾರ. 1920 ಕರ್ನಾಟಕ ರಾಜ್ಯ ರಾಜಕೀಯ ಸಮ್ಮೇಳನಗಳು ಅಂತ ಹೇಳಿ ಧಾರವಾಡದಲ್ಲಿ ಮಾಡುವಂಥದ್ದು, KPCC ರಚನೆ ಅನ್ನುವಂಥದ್ದು, ಅಂದರೆ ಕರ್ನಾಟಕ ಕಾಂಗ್ರೆಸ್, ಅಂದರೆ ಕರ್ನಾಟಕ ಪ್ರದೇಶದಲ್ಲಿ ಕಾಂಗ್ರೆಸ್ ಕಮಿಟಿ ಅನ್ನುವಂಥದ್ದನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಈ ಸ್ಥಾಪನೆಯನ್ನು ಮಾಡಿದ ನಂತರ ನಿಜವಾಗ್ಲೂ ಕರ್ನಾಟಕದ ಏಕೀಕರಣ ಅನ್ನುವಂಥದ್ದು ಇವೆಲ್ಲ ಪ್ರಭಾವಗಳಿಂದಾಗಿ ಹಲವಾರು ರೀತಿಯಾದಂತಹ ಪ್ರೇರಣೆಯನ್ನು ಹೊಂದ್ತಾರೆ. ಇದಿಷ್ಟೇ ಅಲ್ಲ, ಇವರೆಲ್ಲರ ಬೆಂಬಲ ಪೂರ್ಣಗೊಳ್ಳಲ್ಲ. 1924ರಲ್ಲಿ ಕರ್ನಾಟಕ ಏಕೀಕರಣ ಸಭಾ ಅನ್ನೋದು 1916ರಲ್ಲೇ ಸ್ಟಾರ್ಟ್ ಆಗಿರುತ್ತೆ. ಅದೇ ಅಗೇನ್ ಏಕೀಕರಣ ಸಭಾ ಅಂತೇಳಿ ಮರುನಾಮಕರಣ ಮತ್ತೊಂದಷ್ಟು ಸಭೆಗಳನ್ನು 1924ರಲ್ಲೂ ಕೂಡ ಸಮ್ಮೇಳನಗಳನ್ನು ಬೆಳಗಾವಿಯಲ್ಲಿ ಹಲವಾರು ರೀತಿಯಾದಂತಹ ಸಭೆ ಸಮಾರಂಭಗಳನ್ನು 1926ರಿಂದ 1947ರವರೆಗೆ ಸ್ವತಂತ್ರ ಅನ್ನೋ
ಅನ್ನೋದು ಬರೋ ತನಕನೂ ಕೂಡ ಕರ್ನಾಟಕ ರಾಜ್ಯ ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಸ್ತಾಪಗಳು, ಒಂದಷ್ಟು ಹೋರಾಟಗಳು, ಒಂದಷ್ಟು ರೀತಿಯಾದಂತಹ ಹಿತಾಸಕ್ತಿಗಳನ್ನು ಎಲ್ಲರೂ ಬೆಳೆಸ್ಕೊಂಡಿರ್ತಾರೆ. ಇಂತಹ ಸಂದರ್ಭದಲ್ಲಿ ಹಲವಾರು ರೀತಿಯಾದ ಅಂಶಗಳು ಪ್ರಚೋದನಾಕಾರಿಯಾದಂತಹ ತಂತ್ರಗಳನ್ನು ಹೂಡ್ತಾ ಹೋಗುತ್ತವೆ. ಈ ಹಿನ್ನೆಲೆಯಲ್ಲಿ 1923ರಲ್ಲಿ ಹಿಂದೂಸ್ತಾನಿ ಸೇವಾದಳ ಸ್ಥಾಪಿಸಿದಂತಹ, ಅದು NS ಹರ್ಡೀಕರ್ ಅವರು 1926ರ ವೇಳೆಗೆ 36,000 ಸಹಿಯನ್ನು ಸಂಗ್ರಹಿಸ್ತಾರೆ. ಏನೋ ಒಂದು ಸಭೆ ಸಮ್ಮೇಳನಗಳು ಅಥವಾ ಹೋರಾಟಗಳು ಅಥವಾ ಚಳುವಳಿಗಳನ್ನು ನಡೆಯಬೇಕಾದ್ರೆ ಒಂದಷ್ಟು ಬೆಂಬಲಗಳು ಬಹಳ ಮುಖ್ಯ ಆಗಿರುತ್ತೆ. ಎಲ್ರಿಗೂ ಕೂಡ ಗಮನಿಸಬೇಕಾಗಿರುವಂತಹ ವಿಚಾರ. ಈ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಎಲ್ಲರನ್ನ ಒಗ್ಗೂಡಿಸಿ ಅಥವಾ ಎಲ್ಲರೂ ಇದಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಅನ್ನುವಂತಹ ಬೆಂಬಲವನ್ನು ಒಂದಷ್ಟು ರೀತಿಯಾದಂತಹ ಕಾನೂನು ಪ್ರಕಾರದಲ್ಲಿ ಅಥವಾ ಅಸ್ತರೂಪದಲ್ಲಿ ಪ್ರತಿರೂಪದಲ್ಲಿ ತಂದಂಥವ್ರು NS ಹರ್ಡೀಕರ್. 36,000 ಸಹಿಗಳು ಅನ್ನೋಂಥದ್ದು ಎಲ್ಲರೂ ಒಂದೇ ಕಡೆ ಇರಲ್ಲ. ಅದೆಷ್ಟು ಯಾವುದ್ಯಾವುದೋ ಊರುಗಳಿಗೆಲ್ಲ ಹೋಗಿ ಎಲ್ಲರನ್ನ ಒಂದಷ್ಟು ಭೇಟಿಯನ್ನು ಮಾಡಿ ಒಂದಷ್ಟು ಸಹಿಗಳನ್ನು ಸಂಗ್ರಹಿಸಿ ನಮಗೆ ಕರ್ನಾಟಕ ರಾಜ್ಯದ ಪ್ರಸ್ತಾಪವನ್ನು ಮಾಡಿದಂತಹ ವ್ಯಕ್ತಿ ಆತ. 1928ರಲ್ಲಿ ಜವಾಹರ್ಲಾಲ್ ನೆಹರು ಸಮಿತಿಯು ಸಹ ಕರ್ನಾಟಕದ ರಚನೆಗೆ ಶಿಫಾರಸನ್ನು ಮಾಡುತ್ತೆ. ಎಲ್ಲರೂ ಗಮನಿಸಬೇಕಾಗಿರುವಂತಹ ವಿಚಾರ ಏನಪ್ಪ ಅಂತ ಅಂದರೆ, ಕರ್ನಾಟಕದ ಸಭೆ ಏನು ಸಮಿತಿಯನ್ನು ರಚನೆ ಮಾಡುತ್ತೋ ಅದನ್ನು ಶಿಫಾರಸನ್ನು ಮಾಡ್ತಾರೋ ಜವಾಹರ್ಲಾಲ್ ನೆಹರ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಅದಾದ ನಂತರ ಸೈಮನ್ ಕಮಿಷನ್ ಮನವಿಯನ್ನು ಸಲ್ಲಿಸ್ತಾರೆ. ಹಾಗೆ ಒಂದಷ್ಟು ಮಾಹಿತಿಗಳನ್ನು, ಅಂದರೆ ಸೈಮನ್ ಕಮಿಷನ್ ಅವ್ರಿಗೂ ಕೂಡ ಒಂದಷ್ಟು ರಿಪೋರ್ಟ್ಗಳನ್ನು ಕೊಡ್ತಾರೆ. ಏನಪ್ಪ, ನಮಗೆ ಕರ್ನಾಟಕ ರಾಜ್ಯ ಅನ್ನೋಂಥದ್ದು ಬೇಕು, ಈ ಸಮಿತಿಯ ಮುಖಾಂತರ ಕರ್ನಾಟಕ ರಾಜ್ಯದ ಪ್ರಸ್ತಾಪವನ್ನು ಮಾಡಲಿಕ್ಕೆ ಹೋಗ್ತಾರೆ. ನೀವೆಲ್ಲರೂ ಗಮನಿಸಬೇಕಾಗಿರುವಂಥ ಅಂಶ ಏನಪ್ಪ ಅಂದರೆ, ಸೈಮನ್ ಕಮಿಷನ್ ಅಲ್ಲಿ ಅಧ್ಯಕ್ಷತೆಯನ್ನು ಹೊಂದಿದ್ದಂಥವರು ಮೋತಿಲಾಲ್ ನೆಹರು, ಅವರ ಮಗ ಸೆಕ್ರೆಟರಿ ಆಗಿರ್ತಾರೆ, ಅದೇ ಜವಾಹರ್ಲಾಲ್ ನೆಹರು. ಅಪ್ಪ ಅಧ್ಯಕ್ಷ ಆಗಿದ್ದರೆ ಮಗ ಸೆಕ್ರೆಟರಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಅನ್ನೋದನ್ನು ಗಮನಿಸಬೇಕಾಗಿರೋ ವಿಚಾರ. ಇದಾದ ನಂತರ 1947ರಲ್ಲಿ ಕರ್ನಾಟಕ ಏಕೀಕರಣದ ಮಹಾ ಸಮಿತಿ ಅನ್ನುವಂಥದ್ದು ರಚನೆಯಾಗಿ ಅದರ ಅಧ್ಯಕ್ಷತೆಯನ್ನು S ನಿಜಲಿಂಗಪ್ಪ ಅವರು ಪಡ್ಕೋತಾ ಹೋಗ್ತಾರೆ. ಇದಿಷ್ಟು ಒಂದಷ್ಟು ಪ್ರೇರಣೆ ಅಷ್ಟೇ. ಕರ್ನಾಟಕ ರಾಜ್ಯ ಅನ್ನೋದನ್ನು ಪ್ರಸ್ತಾಪಿಸಲಿಕ್ಕೆ ಅಥವಾ ಅದರ ಬಗೆಗಿನ ವಿಚಾರಗಳನ್ನು ಕಾನೂನು ಮುಖಾಂತರ ಹೋರಾಟವನ್ನು ಮಾಡಲಿಕ್ಕೆ ಒಂದಷ್ಟು ಪ್ರಸ್ತಾಪಗಳಷ್ಟೇ ಇವು. ಆದರೆ ರಾಜ್ಯವನ್ನು ಅರಿದು ಹಂಚಿ ಹೋಗಿತ್ತು ಅಂತ ನಿಮ್ಗೀಗಾಗಲೇ ಹೇಳ್ತಾ ಇದ್ದೆ. ಹಲವಾರು ರೀತಿಯಾದಂಥ ಮೈಸೂರು ಸಂಸ್ಥಾನ ಅನ್ನೋಂಥದ್ದು ಅರಿದು ಹಂಚಿ ಹೋಗಿತ್ತು. ಈ ಎಲ್ಲ ರಾಜ್ಯಗಳನ್ನು ಯಾಕೆಂದರೆ ಎಲ್ಲರೂ ಒಂದೇ ಕಡೆ ಇರಲ್ಲ. ನಮ್ಮ ಭಾಷಿಕರು ಕೊಡಗುನಲ್ಲೂ ಇದ್ದಾರೆ ಕನ್ನಡ ಮಾತಾಡೋರು, ಬೆಳಗಾವಿಯಲ್ಲೂ ಇದ್ದಾರೆ, ಮೈಸೂರಿನಲ್ಲೂ ಇದ್ದಾರೆ. ಹೀಗೆ ಹಲವಾರು ಸಂಸ್ಥಾನಗಳು ಅದಕ್ಕೆ ಒಂದಷ್ಟು ಪ್ರೇರಣೆಯನ್ನು, ಈಗ ಹೈದರಾಬಾದು, ಹಾಗೆ ಕೊಡಗಿನಲ್ಲಿ ಬೇರೆ ಇನ್ಯಾವುದೋ ಒಂದು ಸಂಸ್ಥಾನ, ಹಾಗೆ ಬೆಳಗಾವಿಯಲ್ಲಿ ಆಂಧ್ರದ ಪ್ರಭಾವ, ಹೀಗೆ ಭಾಷಾವಾರು ವಿಂಗಡಣೆಯನ್ನು ಮಾಡುವಂಥದ್ದು ಬಹಳ ತಪ್ಪಾಗುತ್ತೆ. ಹೀಗೆ ಹಲವಾರು ರೀತಿಯಾದಂತಹ ಸಮಿತಿ ಸಮಾರಂಭಗಳ ಇವೆಲ್ಲವನ್ನು ಮನಗಂಡು ರಾಜ್ಯಗಳನ್ನು ವಿಂಗಡಣೆಯನ್ನು ಮಾಡಬೇಕು ಅನ್ನೋದನ್ನು ಇಟ್ಕೊಂಡು ಆಯೋಗಗಳನ್ನು ರಚನೆಯನ್ನು ಮಾಡ್ತಾರೆ. ಈ ರಾಜ್ಯ ವಿಂಗಡಣೆಯ ಆಯೋಗಗಳಲ್ಲಿ ಈ 3 ಸಮಿತಿ ಇದೆಯಲ್ಲ, ಇದು ಬಹಳ ಮುಖ್ಯವಾದಂಥ ಸಮಿತಿ. ಏನದು ಅಂತ ಅಂದರೆ, ಧಾರ್ ಸಮಿತಿ 1948ರಲ್ಲಿ ನಡೆದಂತಹ ಧಾರ್ ಸಮಿತಿ ಅನ್ನುವಂಥದ್ದು ರಾಜ್ಯದ ವಿಂಗಡಣೆಗೆ ಒಂದು ರೀತಿಯಾದಂತಹ ಮೈಲಿಗಲ್ಲು ಅಂತ ಹೇಳಿದ್ರು ತಪ್ಪಾಗಲ್ಲ. ಇವರೊಂದಷ್ಟು ಎಲ್ಲ ಸರ್ಚನ್ನು ಮಾಡ್ತಾರೆ, ಸರ್ವೆ ಮಾಡ್ತಾರೆ, ಏನು ನಡೀತಾ ಇದೆ ಅಂತ ಏನೋ ರಿಪೋರ್ಟನ್ನು ಕೊಡ್ತಾರೆ. ಏನಪ್ಪ ಅಂದರೆ, ಭಾಷಾವಾರು ದೇಶದ ರಚನೆಯನ್ನು ಮಾಡಿದ್ರೆ ದೇಶದಲ್ಲಿ ಹಲವಾರು ರೀತಿಯಾದಂತಹ ಒಡಕುಗಳು ಉಂಟಾಗುತ್ತೆ. ಒಂದು ಭಾಷೆಯನ್ನು ಮಾತನಾಡುವವರು ಒಂದೇ ಪ್ರದೇಶದಲ್ಲಿ ಇಲ್ಲ, ಎಲ್ಲ ಪ್ರಾಂತ್ಯಗಳು ಅಥವಾ ಎಲ್ಲ ರಾಜ್ಯಗಳಲ್ಲೂ ಕೂಡ ಹಲವಾರು ಭಾಷಿಕರಿದ್ದಾರೆ. ಹಲವಾರು ಭಾಷಿಕರಿಗೆ ಒಂದಷ್ಟು ರೀತಿಯಾದಂತಹ
ಮನಸ್ತಾಪಗಳನ್ನು, ಹೋರಾಟಗಳನ್ನು ಕಿಡಿ ಹಚ್ಚೋದಕ್ಕೆ ನಾವೇ ಕಾರಣಕರ್ತರಾಗ್ತೀವಿ. ಇದು ಬೇಡ. ಏನಿದೆ ಅದೇ ಆ ರಚನೆ ಇರಲಿ, ಭಾಷಾವಾರು ದೇಶ ರಚನೆಯನ್ನು ಮಾಡೋದು ತಪ್ಪು ಅನ್ನೋದನ್ನು ಮಾಹಿತಿಯನ್ನು ಈ ಧಾರ್ ಸಮಿತಿಯನ್ನು ಕೊಡ್ತಾರೆ. ಅದಾದ ನಂತರ ಇದರಲ್ಲೂ ಕೂಡ ಪ್ರಸ್ತಾಪ ಏನು ಅಷ್ಟರ ಮಟ್ಟಿಗೆ ತೀವ್ರಗತಿಯಲ್ಲಿ ಆಗಲ್ಲ. ನೆಕ್ಸ್ಟ್ ಬರುವಂಥದ್ದೇ JVP ಸಮಿತಿ 1948ರಲ್ಲಿ ರಚನೆಯಾಗುವಂಥದ್ದು. ಏನಿದು JVP ಸಮಿತಿ ಅಂದರೆ, ಇಲ್ಲಿ 3 ಮ್ಯಾನ್ ಕಮಿಟಿ ಅನ್ನುವಂಥದ್ದು ಬಹಳ ಮುಖ್ಯ. ಈ JVP ಅನ್ನುವಂಥದ್ದನ್ನು 3 ಮ್ಯಾನ್ ಕಮಿಟಿ ಅಂತಲೂ ಸಹ ಕರೀತಾರೆ. ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯರವರು ಈ ಕಮಿಟಿಯಲ್ಲಿ ಬಹಳ ಮುಖ್ಯವಾದಂಥ ಪಾತ್ರವನ್ನು, ಅದಕ್ಕೋಸ್ಕರನೇ 3 ಮ್ಯಾನ್ ಕಮಿಟಿ ಅಂತಲೂ ಸಹ ಕರೀತಾರೆ. 1948ರಲ್ಲೇ ರಚನೆಯಾದಂತಹ ಕಮಿಟಿ ಇದು. ಏನಿದು ಅಂತ ಅಂದರೆ, ಆಂಧ್ರ ಪ್ರದೇಶವನ್ನು ಬೇಕಾದರೆ ನೀವು ರಾಜ್ಯವನ್ನು ಪುನರ್ವಿಂಗಡಣೆಯನ್ನು ಮಾಡಿ. ಆದರೆ ಯಾಕೆಂದರೆ ಅಲ್ಲಿ ಹೈದ್ರಾಬಾದ್ ನಿಜಾಮನ ಒಂದಷ್ಟು ಪ್ರವೋಕ್ ಅಲ್ಲಿರೋದ್ರಿಂದ ಅಲ್ಲೊಂದು ಕನ್ನಡ ಮಾತನಾಡೋರಿಗೆ ಅಥವಾ ಬೇರೆ ಭಾಷಿಕರಿಗೆ ಅಲ್ಲೊಂದಷ್ಟು ತೊಂದರೆ ಆಗ್ತಾ ಇರೋದ್ರಿಂದ ನೀವು ಬೇಕಾದರೆ ಆಂಧ್ರ ಪ್ರದೇಶವನ್ನು ಒಂದು ರಾಜ್ಯ ಅಂತ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಿ ಬೇಕಾದರೆ ಅದನ್ನು ಬಿಟ್ಟು ಬೇರೆ ಯಾವುದು ಬೇಡ ಅಂತ ಹೇಳ್ತಾರೆ. ಅಂದರೆ ಸ್ಟ್ರಾಂಗಾಗಿ ನಮಗೊಂದು ಕರ್ನಾಟಕ ರಾಜ್ಯ ಅನ್ನೋದು ಎಲ್ಲಿದೆ, ಎಲ್ಲರೂ ಕೂಡ ಆಯಾ ಪ್ರಾಂತ್ಯಗಳು ಆಯಾ ರಾಜ್ಯಗಳನ್ನೇ ಮಾಡ್ಕೋತಾ ಇದ್ದಾರೆ ವಿನಃ ನಮ್ಮ ಕರ್ನಾಟಕ ರಾಜ್ಯ ಅನ್ನೋಂಥದ್ದು ಇನ್ನೂ ಉದಯ ಆಗಿಲ್ಲ ಅನ್ನೋದಕ್ಕೋಸ್ಕರ ಸ್ಟ್ರಾಂಗಾಗಿ ಎಲ್ಲರೂ ಎಚ್ಚೆತ್ಕೊಂಡು ನಿಜವಾದ ಗ್ರೌಂಡ್ ಪ್ರಾಬ್ಲಮ್ ಏನಿದೆ ಅನ್ನೋದನ್ನೆಲ್ಲರೂ ಗಮನಿಸಿ ಮತ್ತೊಂದು ಸಮಿತಿ ಆಯೋಗ ರಚನೆಯಾಗುತ್ತೆ. ಅದೇ ಫಜಲ್ ಅಲಿ ಆಯೋಗ ಅನ್ನುವಂಥದ್ದು 1953ರಲ್ಲಿ. ಆ್ಯಕ್ಚುಲಿ ನಮಗೆ ಈ ಆಯೋಗ ರಚನೆ ಆದ ನಂತರ ನಮಗೆ ಒಂದು ರಾಜ್ಯ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಅನ್ನುವಂಥದ್ದು ಉದಯ ಆಗಲಿಕ್ಕೆ, ನಮ್ಮದು ಒಂದು ಕರ್ನಾಟಕ ರಾಜ್ಯ ಇದೆ ಅನ್ನೋದು ಉದಯ ಆಗಲಿಕ್ಕೆ ಒಂದು ರೀತಿಯಾದಂತಹ ಅಂಶ ಇದು. ಆದರೆ ಎಲ್ಲರೂ ಮನಗಂಡಬೇಕಾಗಿರುವಂಥ ಭಾಳ ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ, KM ಪಣಿಕರ್ ಅನ್ನೋಂಥವ್ರು ಕೂಡ ಈ ಫಜಲ್ ಅಲಿ ಆಯೋಗದಲ್ಲಿ ಇರ್ತಾರೆ. ಬೇಸರದ ಸಂಗತಿ ಏನಪ್ಪ ಅಂದರೆ, ಅವರು ಕೇರಳದಲ್ಲಿದ್ದಂತಹ ವ್ಯಕ್ತಿ ನಮ್ಮ ರಾಜ್ಯದಲ್ಲಿರುವಂತಹ ಕಾಸರಗೂಡು ಅನ್ನೋಂಥ ಪ್ರದೇಶವನ್ನು ಕಳ್ಕೊಳ್ಳೋದಕ್ಕೆ ಪ್ರೇರಣೆಯನ್ನು ಕೊಟ್ಟಂಥವರು ಈ KM ಪಣಿಕರ್ ಅನ್ನೋರು. ವಿಷಾದನೀಯಾದಂಥ ವಿಚಾರ. ಹಾಗಂತೇಳಿ ಕಾಸರಗೂಡು ಕೈ ಬಿಟ್ಟೋಯ್ತಾ? ಆ ಸಂದರ್ಭದಲ್ಲಿ ಫಜಲ್ ಅಲಿ ಆಯೋಗ ಸಂದರ್ಭದಲ್ಲಿ ನಮ್ಮ ಕಾಸರಗೂಡು ಅನ್ನುವಂಥದ್ದು ಕೇರಳ ರಾಜ್ಯಕ್ಕೆ ಸೇರ್ಪಡೆ ಆಗುತ್ತೆ, ನಮ್ಮ ಕರ್ನಾಟಕದಿಂದ ಅದು ಹೊರ ಹೋಗುತ್ತೆ ಅನ್ನುವಂತಹ ವಿಷಾದನೀಯ ಸಂಗತಿಯ ಜೊತೆಗೆ ನಮ್ಮ ರಾಜ್ಯ ಅನ್ನುವಂಥದ್ದು ರಚನೆಯಾಗಿತ್ತು ಅನ್ನೋದನ್ನು ಎಲ್ಲರೂ ಮನಗಂಡಬೇಕಾಗಿರುವಂಥ ವಿಚಾರ. ಇದಿಷ್ಟು ಹೆಜ್ಜೆಗಳನ್ನು ಒಂದಷ್ಟು ಸಂಸ್ಥೆಗಳು, ಅಖಂಡ ಕರ್ನಾಟಕ ರಾಜ್ಯ ಸಂಸ್ಥೆ ಪರಿಷತ್ ನಿರ್ಮಾಣ, ಹೀಗೆ ಹಲವಾರು ರೀತಿಯಾದಂತಹ ಸಮಿತಿ, ಸಂಘ ಸಂಸ್ಥೆಗಳೆಲ್ಲವೂ ಕೂಡ ಏಕೀಕರಣದ ಸಂದರ್ಭದಲ್ಲಿ ಮೈಲಿಗಲ್ಲಾಗಿರ್ತವೆ. ನವೆಂಬರ್ 1, 1956ರಲ್ಲಿ ರಚನೆಯಾದಂತಹ ಮೈಸೂರು ರಾಜ್ಯ ಅನ್ನೋದನ್ನು ನವೆಂಬರ್ 1, 1973ರಲ್ಲಿ ಕರ್ನಾಟಕ ರಾಜ್ಯ ಅಂತ ಮರುನಾಮಕರಣ ಮಾಡೋದ್ರ ಮುಖಾಂತರ ಇತಿಹಾಸವನ್ನು ಮತ್ತಷ್ಟು ಸೃಷ್ಟಿಯನ್ನು ಮಾಡ್ತಾರೆ. ಮೈಸೂರು ರಾಜ್ಯ ಅಲ್ಲ, ಕರ್ನಾಟಕ ರಾಜ್ಯ ಅಂತ ಕರೀರಿ ಅಂತ ಹೇಳಿ ಮರುನಾಮಕರಣ ಮಾಡೋದ್ರ ಮುಖಾಂತರ ಕರ್ನಾಟಕ ರಾಜ್ಯ ಅನ್ನುವಂಥದ್ದು ಎಷ್ಟು ಸ್ಟ್ರಾಂಗ್ ಹಿನ್ನೆಲೆಯನ್ನು ಹೊಂದಿತ್ತು. ದಯವಿಟ್ಟು ಎಲ್ಲರೂ ದೇಶಾಭಿಮಾನದ ಜೊತೆಗಿನ ನಮ್ಮ ಗೌರವ ಅಥವಾ ನಮ್ಮ ಪ್ರದೇಶ ಏಕಾಏಕಿ ಸುಮ್ಮನೆ ಒಂದು ರಾಜ್ಯ ಅನ್ನುವಂಥದ್ದು ಹುಟ್ಟಾಗಿರಲಿಲ್ಲ. ದಯಮಾಡಿ ಎಲ್ಲರೂ ಅದರ ಬಗೆಗಿನ ಅಭಿಮಾನವನ್ನು ಇಟ್ಕೊಳ್ಳಿ ಅಂತ ಹೇಳೋದ್ರ ಮುಖಾಂತರ ಕರ್ನಾಟಕ ರಾಜ್ಯ ಅನ್ನೋದು ಉದಯ ಆಯಿತು. ಅಂತೂ ಇಂತೂ ಉದಯ ಆಯಿತು. ಹಾಗಂತೇಳಿ ಕರ್ನಾಟಕ ಏಕೀಕರಣ ಒಂದಷ್ಟು ಹೋರಾಟ, ಚಳುವಳಿ, ಸಮಿತಿ, ಆಯೋಗ, ಕಮಿಟಿ ಎಲ್ಲರ ಬೆಂಬಲದಿಂದಾಗಿ ಏಕೀಕರಣ ಪೂರ್ಣಗೊಳ್ತಾ? ಎಲ್ಲರಿಗೂ ಕಾಡಬೇಕಾಗಿರೋ ಮತ್ತೊಂದು ಪ್ರಶ್ನೆ. ಖಂಡಿತವಾಗಿಯೂ ಆ ಅಂಶ ಪೂರ್ಣಗೊಳ್ಳಿಲ್ಲ. ಯಾಕೆ? ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ.
ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ, ಎಲ್ಲರಿಗೂ ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ದಯವಿಟ್ಟು ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋದ್ರ ಮುಖಾಂತರ ಇಂದಿನ ತರಗತಿಯನ್ನು ಮತ್ತೊಮ್ಮೆ ಆರಂಭಿಸ್ತಾ ಹೋಗ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಈಗ ಆಲ್ರೆಡಿ ನಿಮಗೆ ಹೇಳಿದ್ದೆ, ಕರ್ನಾಟಕ ಏಕೀಕರಣ ಪೂರ್ಣಗೊಂಡಿದೆಯಾ ಇಲ್ವಾ ಅಂತೇಳಿ. ಪೂರ್ಣಗೊಂಡಿಲ್ಲ ಅನ್ನೋಂಥದ್ದು ಎಲ್ಲರೂ ಕಾಡೋ ಪ್ರಶ್ನೆ ಉಂಟಾಗುವಂತಹ ಸಂದರ್ಭ ಉಂಟಾಗುತ್ತೆ. ಏನಪ್ಪ ಅದು ಅಂತಂದರೆ, ಕರ್ನಾಟಕ ರಾಜ್ಯ ಅನ್ನೋದು ಸೃಷ್ಟಿ ಆಗಾಯಿತು, ಆದರೆ ಪರಿಪೂರ್ಣವೇ ಅನ್ನೋ ಪ್ರಶ್ನೆ ಎಲ್ರಿಗೂ ಕಾಡಬೇಕಾಗಿರುವಂಥ ವಿಚಾರ. ನಾನು ನಿಮಗೊಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ, ಒಂದಷ್ಟು ಆಪ್ಷನ್ ಸಹ ಕೊಡ್ತಾ ಹೋಗ್ತೀನಿ. ಈ ಪ್ರಶ್ನೆಗಳು ಸಹಜವಾಗಿ ಎಲ್ಲರಿಗೂ ಸಹ, ಅದರಲ್ಲೂ ಎಕ್ಸಾಮ್ ಹಿತದೃಷ್ಟಿಯಿಂದ ನೀವು ಚಿಂತನೆ ಮಾಡಬೇಕಾಗಿರುವಂಥ ಅಂಶ ಏನಪ್ಪ ಅದು ಅಂದರೆ, ಮಹಾಜನ್ ವರದಿಯು ಈ ಕುರಿತಾದದ್ದು ಅನ್ನೋಂಥ ಪ್ರಶ್ನೆ. ಮಹಾಜನ್ನ ವರದಿ ಅನ್ನುವಂಥದ್ದು ಯಾವ ವಿಚಾರ? ಕಾವೇರಿ ನದಿ ಜಲ ವಿವಾದವನ್ನು ಕುರಿತದ್ದ, ಮಹಾರಾಷ್ಟ್ರದ ಗಡಿ ವಿವಾದವನ್ನು ಕುರಿತದ್ದ, ಅಥವಾ ಕನ್ನಡ ಭಾಷಾ ಸ್ಥಾನಮಾನ ವಿವಾದವನ್ನು ಕುರಿತದ್ದ, ಕೃಷ್ಣಾ ನದಿ ಜಲ ವಿವಾದವನ್ನು ಕುರಿತದ್ದ? ಏನಪ್ಪ ಈ ಮಹಾಜನ್ ವರದಿ ಅನ್ನೋಂಥದ್ದು ಅಂದರೆ, ವಿ ಪಿ ಮಲ್ಲಿಕ್ ನ್ಯಾಯಾಧೀಶರು ಅಂದರೆ ಆ ಟೈಮಲ್ಲಿ ಜಡ್ಜ್ ಆಗಿದ್ದಂಥವ್ರು, ನಮಗೆ ಮಹಾರಾಷ್ಟ್ರ ಬೇಡ ಅಂದರೆ ಕರ್ನಾಟಕ ಕೊಟ್ಟರೂ ಪರವಾಗಿಲ್ಲ, ಆದರೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಮಹಾರಾಷ್ಟ್ರ ಬೇಡ. ಯಾಕೆಂದರೆ ಮಹಾರಾಷ್ಟ್ರ ಬೇಡ ಅನ್ನೋದಕ್ಕೆ ಒಂದಷ್ಟು ಹಿಂದೆ ಚಿಂತನೆ ನಡೆದಿದೆ. ಅಂದರೆ ಮಹಾರಾಷ್ಟ್ರದ ಗಡಿ ವಿವಾದವನ್ನು ಕುರಿತು ನಡೆದಂತಹ ವರದಿ ಇದು ಅನ್ನೋದು ನಿಮ್ಮೆಲ್ಲರಿಗೂ ತಿಳಿಯಬೇಕಾಗಿರುವಂಥ ವಿಚಾರ. ಅಂದರೆ ಬೆಳಗಾವಿ ಅದಕ್ಕೆ ಹೋರಾಟ, ಒಂದಷ್ಟು ಚಳುವಳಿಗಳನ್ನು ಮಾಡಲಿಕ್ಕೆ ಇದು ಬಹಳ ಮುಖ್ಯವಾದಂತಹ ಕಾರಣ. ಕರ್ನಾಟಕದಲ್ಲಿ ಬೆಳಗಾವಿ ಬೇಕಾ ಬೇಡವಾ ಅದು ಸೆಕೆಂಡ್ರಿ, ಆದರೆ ನಮಗೆ ಗಡಿ ಬಾರ್ಡರ್ ಅನ್ನೋಂಥದ್ದು ಮಹಾರಾಷ್ಟ್ರಕ್ಕೆ ಯಾವುದು? ಮಹಾರಾಷ್ಟ್ರಕ್ಕೆ ಬೆಳಗಾವಿಗೆ ಬಾರ್ಡರ್ ಅನ್ನೋಂಥದ್ದು ಯಾವುದು? ಹಾಗಾದರೆ ಬೆಳಗಾವಿ ಕರ್ನಾಟಕಕ್ಕೆ ಸೇರಿದೆಯಾ? ಇದಷ್ಟು ಚಿಂತನೆಗಳನ್ನು ಇಟ್ಟುಕೊಂಡು ಈ ಗಡಿ ವಿವಾದವನ್ನು ಮುಖಾಂತರ ಒಂದಷ್ಟು ವರದಿಯನ್ನು ತರ್ತಾರೆ. ಇದು ಮಹಾರಾಷ್ಟ್ರ ಗಡಿ ವಿವಾದವನ್ನು ಕುರಿತು ಹೇಳುವಂಥದ್ದು ಮಾತು. ಯಾಕೆ ಅಂತ ಅಂದರೆ, ಬೆಳಗಾಂ ಕಂಟಿನ್ಯೂ ಇನ್ ಕರ್ನಾಟಕ ಅಂದರೆ ಕಂಟಿನ್ಯೂ ಆಗಬೇಕು. ಮಹಾಜನ್ ವರದಿಯ ಸಾರಾಂಶ ಹೇಗಿರುತ್ತೆ, ಬೆಳಗಾಂ ಟು ಕಂಟಿನ್ಯೂ ಇನ್ ದಿ ಕರ್ನಾಟಕ ಅರೌಂಡ್ 247 ವಿಲೇಜಸ್ ಪ್ಲೇಸಸ್ ಇನ್ಕ್ಲೂಡಿಂಗ್ ಜಟಕ, ಅಕ್ಲಕೋಟೆ, Solapur to be part of Karnataka. Around 264 villages places including Nandagada, Nippani, Kanpur to be part to Maharashtra. Kasaragod of Kerala to be part of Karnataka. ಹೀಗೆ ಬೆಳಗಾವಿಯಲ್ಲಿ ಒಂದಷ್ಟು ಜಿಲ್ಲೆ ಏನು ಹಳ್ಳಿಗಳಿವೆ, ಅಲ್ಲೊಂದಷ್ಟು ಪ್ಲೇಸ್ಗಳಿವೆ, ಅಲ್ಲೆಲ್ಲ ನಮ್ಮ ಕನ್ನಡಿಗರು ಕರ್ನಾಟಕವನ್ನು ಮಾತಾಡೋರು ಇದ್ದಾರೆ. ಮಹಾರಾಷ್ಟ್ರವನ್ನು ಮಾತಾಡುವಂಥದ್ದು ಅಥವಾ ಮಹಾರಾಷ್ಟ್ರಕ್ಕೆ ಅದು ಸೇರಬೇಕಾ ಅನ್ನೋ ಈ ಒಂದಷ್ಟು ಚಿಂತನೆಗಳನ್ನು ಇಟ್ಕೊಂಡು ಇದು ಕರ್ನಾಟಕಕ್ಕೆ ಸೇರಿದ್ದು ಅನ್ನೋದು ಒಂದಷ್ಟು ಚಿಂತನೆ ನಡೆಯುತ್ತೆ. ಕಾಸರಗೋಡು ಆಲ್ಸೋ ಕರ್ನಾಟಕಕ್ಕೆ ಸೇರಬೇಕು ಅನ್ನೋಂಥದ್ದೇ ಹಿನ್ನೆಲೆಯಲ್ಲಿ ಬಂದಂಥದ್ದು. ಯಾಕೆಂದರೆ ಪಾರ್ಟ್ ಆಫ್ ಕರ್ನಾಟಕ, ಅದು ಕೇರಳಕ್ಕೆ ಅತ್ತ ಕಡೆ ಕೇರಳಕ್ಕೆ ಪರಿಪೂರ್ಣತೆಯನ್ನು ಜಸ್ಟಿಸ್ ಕೊಡೋಕ್ಕಾಗಲ್ಲ, ಇತ್ತ ಕರ್ನಾಟಕದಲ್ಲಿ ಜಸ್ಟಿಸ್ ತಗೊಳ್ಳೋದಕ್ಕೂ ಆಗ್ತಿಲ್ಲ. ಇಂತಹ ಸಮಸ್ಯೆಗಳನ್ನು ಒಳಗೊಂಡಿರುವಂಥದ್ದು ಅಂತ ಒಂದಷ್ಟು ಚರ್ಚೆಗಳಿವೆ. ಮತ್ತೊಂದು ಪ್ರಶ್ನೆ, ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ನೀಡಿದ ಮೊದಲ ರಾಜ್ಯ ಯಾವುದು ಅನ್ನೋಂಥದ್ದು. ಯಾವುದು ಹಾಗಾದರೆ? ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ನೀಡುವುದರಲ್ಲಿ ಮೊದಲ ರಾಜ್ಯ ಅಂತಂದರೆ ನಮ್ಮ ಕರ್ನಾಟಕ ಅನ್ನುವಂಥದ್ದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು. ನಂತರ ಬರೋಂಥದ್ದು ಗೋಕಾಕ್ ಚಳುವಳಿ. ಇದು ಒಂದಷ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಏಕೀಕರಣದ ಸಂದರ್ಭದಲ್ಲಿ ಪರಿಪೂರ್ಣ ಹೊಂದಿದೆಯಾ ಅನ್ನೋದರ ಹಿನ್ನೆಲೆಯಲ್ಲಿ ಉಂಟಾದಂತಹ ಚಳುವಳಿ ಇದು ಕೂಡ. ಏನಿದು ಗೋಕಾಕ್ ಚಳುವಳಿ ಅಂತಂದರೆ, ಕನ್ನಡ ಭಾಷಾ ಸ್ಥಾನಮಾನದ ವಿವಾದವನ್ನು ಕುರಿತು ಇದ್ದಂತಹ ಒಂದು ಚಳುವಳಿ ಇದು. ಏನಿದು ಅಂತಂದರೆ, ಈ ಚಳುವಳಿಯನ್ನು ಆರಂಭಿಸಿದಂಥವರು ಅಥವಾ ಈ ಚಳುವಳಿಯನ್ನು
ಒಂದಷ್ಟು ರೀತಿ ಮುನ್ನುಗ್ಗಿಸಿದಂಥವ್ರು ಡಾಕ್ಟರ್ ರಾಜ್‌ಕುಮಾರನ್ ಅಂತವರು. ಎಲ್ರಿಗೂ ಗೊತ್ತಿರುವಂಥ ಭಾಳ ಮುಖ್ಯವಾದಂಥ ವಿಚಾರ. ಗೋಕಾಕ್ ಚಳುವಳಿಯನ್ನು ಆರಂಭಿಸಲಿಕ್ಕೆ ಕಾರಣ ಡಾಕ್ಟರ್ ರಾಜ್‌ಕುಮಾರ್ ಅವರು. ಆದರೆ ಯಾಕೆ ಗೋಕಾಕ್ ಚಳುವಳಿ ಅಂತ ಬಂತು ಅಂತಂದರೆ, ಈ ಚಳುವಳಿಯ ವಿವರವನ್ನು ವರದಿಯನ್ನು ಮಂಡಿಸಿದಂಥವರು ವಿ.ಕೃ. ಗೋಕಾಕ್‌ರವರು. ಅಂದರೆ ಎಲ್ಲ ಪ್ರದೇಶಗಳಲ್ಲೂ ನೀವು ಗಮನಿಸ್ಬೋದು, ಅಥವಾ ನಮ್ಮ ಕರ್ನಾಟಕದಲ್ಲೇ ಗಮನಿಸಿ, ನಮ್ಮ ಮಾತೃಭಾಷೆ ಕನ್ನಡ ಅಂತ ಎಲ್ಲರಿಗೂ ಸಹ ಇಲ್ಲ, ಹೌದಾ? ಎಲ್ಲರೂ ಕೂಡ ಮಾತೃಭಾಷೆ ಕನ್ನಡ ಅಂತಲೇ ಓದ್ತಾ ಇದ್ದಾರಾ? ಭಾಷೆಯ ಅಳಿವಿನ ಅಂಚಿನಲ್ಲಿದೆ, ಅಥವಾ ಭಾಷೆಯನ್ನು, ನಮ್ಮ ಕನ್ನಡ ಭಾಷೆಯನ್ನು ಮತ್ತಷ್ಟು ಏನದಕ್ಕೆ ಬೆಂಬಲವನ್ನು ನೀಡಬೇಕು. ಎಲ್ಲರೂ ಮಾತೃಭಾಷೆ ಕನ್ನಡವನ್ನೇ ಮಾತಾಡಿ ಅಂತ ಅಲ್ಲ, ಆದರೆ ನಮ್ಮ ಕರ್ನಾಟಕದಲ್ಲೇ ಕನ್ನಡ ಭಾಷೆ ಅನ್ನೋಂಥದ್ದು ನಾಶ ಆಗ್ತಾಯಿದೆ. ಮದರ್ ಟಂಗ್ ಅನ್ನೋಂಥದ್ದು ಅವರ ಇಚ್ಛೆಗನುಗುಣವಾಗಿ ನಾವು ಹಲವಾರು ಭಾಷಿಕರನ್ನು, ಹಲವಾರು ಪ್ರದೇಶದವರನ್ನು ಒಂಥರ ಒಳಗೊಂಡಿರುವಂಥ ರಾಜ್ಯ ಆಗಿರೋದ್ರಿಂದ ನಮ್ಮ ಭಾಷೆ ಎಲ್ಲೋ ಹೋಗ್ತಿದೆ, ಅಥವಾ ಕಡಿಮೆ ಆಗ್ತಾ ಇದೆ, ಅಥವಾ ಅಳಿವಿನ ಅಂಚಿನತ್ತ ಹೋಗ್ತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ ನಡೆದಂಥದ್ದು ಗೋಕಾಕ್ ಚಳುವಳಿ ಅನ್ನೋಂಥದ್ದು. ಮತ್ತೊಂದು ಆಯೋಗವನ್ನು ಬಹಳ ಮುಖ್ಯವಾಗಿ ಎಲ್ಲರೂ ಪ್ರಶ್ನಿಸಬೇಕಾಗಿರುವಂಥ ಅಂಶ ಏನಪ್ಪ ಅಂದರೆ, ಬಚಾವತ್ ಆಯೋಗ ಅನ್ನುವಂಥದ್ದು. ಏನಿದು ಬಚಾವತ್ ಆಯೋಗ ಅಂತ ಅಂದರೆ, ಯಾವುದು ವಿಚಾರವನ್ನು ಕುರಿತು ಇಲ್ಲಿ ಹೇಳ್ತಾರೆ ಅಂತಂದರೆ, ಕೃಷ್ಣಾ ನದಿಯ ಜಲ ವಿವಾದವನ್ನು ಕುರಿತು ಹೇಳುವಂಥದ್ದು. ಏನು ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ ಇದನ್ನು ಹಂಚಿಕೆಯನ್ನು ಮಾಡ್ತಾ ಹೋಗ್ತಾರೆ. 1973ರಲ್ಲಿ ಪ್ರಾರಂಭ ಆಗಿ 1976ರಲ್ಲಿ ಇದನ್ನು ಜಾರಿಗೆ ತರ್ತಾರೆ. ಏನು ಜಾರಿಗೆ ತರ್ತಾರೆ ಅಂದರೆ, ಈ ವರದಿ ಏನಪ್ಪ ಅಂತ ಅಂದರೆ, ಬೇಸಿಕ್ಕಾಗಿ ಕೃಷ್ಣಾ ನದಿ ಜಲ ವಿವಾದವನ್ನು ಮನಗಂಡು ಈ ಸಮಸ್ಯೆ ಅಥವಾ ಈ ಚಳುವಳಿ ಅಥವಾ ಈ ಆಯೋಗ ಉಂಟಾದಂತಹ ಏನು ಬೇಸಿಕ್ ಅಂತ ಅಂದರೆ, ಈ ಆಯೋಗದಲ್ಲಿ ಅಂದರೆ ಆಯಾ ಪರಿಸರ, ವಾತಾವರಣ ಯಾವಾಗಲೂ ಒಂದೇ ಥರ ಇರಲ್ಲ. ಆವಾಗವಾಗ ನಾವು ನೋಡಿ ಈ ಜಲ ವಿವಾದವನ್ನು ತಿಳಿದು ಅದನ್ನು ಹಂಚಿಕೆಯನ್ನು ಮಾಡಬೇಕಾಗುತ್ತೆ, ಹರಿಸಬೇಕಾಗುತ್ತೆ ಅನ್ನೋದನ್ನು ಈ ವರದಿಯಲ್ಲಿ ಹೇಳಿರುವಂತಹ ವಿಚಾರ. ಮತ್ತೊಂದು ಅಂಶ ಏನಪ್ಪ ಅಂದರೆ, ಸರೋಜಿನಿ ಮಹಿಷಿ ವರದಿ ಏನು ಅಂತದನ್ನು ಕುರಿತು ಹೇಳೋವಂಥದ್ದು. ಏನಿದು ಸರೋಜಿನಿ ಮಹಿಷಿ ವರದಿ ಅಂತ ಅಂದರೆ, ಇದೇನು ಅಂತ ಅಂದರೆ, ಕನ್ನಡಿಗರಿಗೆ ಉದ್ಯೋಗ ಮೀಸಲು. ನಮಗೆಲ್ಲ ನಾವು ಒಂದಷ್ಟು ನೋಡಿ, ಬೇಸಿಕ್ಕಾಗಿ ನಮ್ಮಲ್ಲೂ ಕೂಡ ಹಲವಾರು ಮೀಸಲಾತಿಗಳನ್ನು, ಹಲವಾರು ರೀತಿಯಾದಂತಹ ಉದ್ಯೋಗದಲ್ಲಿ ತಾರತಮ್ಯತೆಗಳನ್ನು ಅಥವಾ ಎಲ್ಲವನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಈ ಆಯೋಗ ಅಥವಾ ಈ ವರದಿ ಒಂದು ಅಂಶ ಹೇಳುತ್ತೆ. ಏನಪ್ಪ ಅಂದರೆ, ಕನ್ನಡಿಗರಿಗೆ ಉದ್ಯೋಗದ ಮೀಸಲನ್ನು ನೀಡಬೇಕು ಅನ್ನೋಂತಹ ಹಿನ್ನೆಲೆಯಲ್ಲಿ ನಡೆದಂತಹ ವಿಚಾರ. ಇದಾದ ನಂತರ ಈಗಾಗಲೇ ನಿಮಗೆ ಹೇಳಿದೆ, ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಅಂದರೆ ಸುಧಾರಣೆಗಾಗಿ ಹಲವಾರು ಸಮಿತಿಗಳು, ಹಲವಾರು ಆಯೋಗಗಳು ಹುಟ್ಟುಕೊಳ್ಳುತ್ತೆ. ಮಿಲ್ಲರ್ ಸಮಿತಿ, ನಾಗನಗೌಡ ಆಯೋಗ, ಹಾವನೂರು ಆಯೋಗ, ವೆಂಕಟಸ್ವಾಮಿ ಸಮಿತಿ, ಚೆನ್ನಪ್ಪ ರೆಡ್ಡಿ ಆಯೋಗ, ಮಿಲ್ಲಿನಲ್ಲಿ ನಾಗರ ಹಾವು ವೆಂಕಟ ಚಿನ್ನಿ ಸಮಿತಿ. ಹೀಗೆ ನಮ್ಮ ಹಿಂದುಳಿದ ವರ್ಗಗಳಿಗೆ ಮೊದಲು ಮೀಸಲಾತಿ ನೀಡಿದ್ದು ನಮ್ಮ ಕರ್ನಾಟಕ ರಾಜ್ಯ ಅನ್ನೋದನ್ನು ಎಲ್ಲರೂ ಗಮನಿಸಬೇಕು. ಹಲವಾರು ಆಯೋಗಗಳು, ಸಮಿತಿಗಳು ಎಲ್ಲವೂ ಇದಾಗಿವೆ. ಆದರೆ ರಚಿತವಾಗಿ ಜಸ್ಟಿಸನ್ನು ಯಾವ ಆಯೋಗ ಕೊಡ್ತು? ಪರಿಶಿಷ್ಟ ಜಾತಿಗಳಲ್ಲಿ ಹಲವಾರು ರೀತಿಯ ಜಾತಿಗಳು, ಪಂಗಡಗಳು, ಉಪಪಂಗಡಗಳು ಹಲವಾರು ಇದೆ. ಒಂದಷ್ಟು ರೀತಿಯಾದಂತಹ ಗುಂಪುಗಳು, ಒಳ ಮೀಸಲಾತಿಗಳು ಏನೇನೋ ಇದ್ದಾವೆ. ಎಲ್ಲವನ್ನು ನಾವು ಪೊಲಿಟಿಕಲ್ ಸೈನ್ಸಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ. ಎಡ ಸಮುದಾಯ, ಬಲ ಸಮುದಾಯ, ಹಾಗೆ ಸ್ಪರ್ಶರು ಅಂದರೆ ಹೀಗೆ ಹಲವಾರು ಪರಿಶಿಷ್ಟ ಜಾತಿ ಗುಂಪುಗಳನ್ನು ವಿಭಜಿಸುವ ಮೂಲಕ 2005ರಲ್ಲಿ ರಚಿತವಾದಂತಹ 2012ರಲ್ಲಿ ತನ್ನ ವರದಿಯನ್ನು ನೀಡುತ್ತೆ. ಹಿಂದುಳಿದ ವರ್ಗಗಳಿಗೆ ಮೊದಲು ಮೀಸಲಾತಿ ನೀಡಿದ್ದು ಕರ್ನಾಟಕ ರಾಜ್ಯ ಅನ್ನುವಂಥದ್ದನ್ನು. ಹೀಗೆ ಹಲವಾರು ಜಲ ವಿವಾದಗಳು ಸಹ ಇದ್ದಾವೆ. ಈಗಲೂ ಕೂಡ ಈ ಟಿಲ್ ಡೇತ್ವರೆಗೂ ಕೂಡ ಹಲವಾರು ಜಲ ವಿವಾದಗಳು ಇದ್ದಾವೆ.
ಏನಪ್ಪ ಕಾವೇರಿ ಜಲ ವಿವಾದ ಇದೆ, ಕೃಷ್ಣ ಜಲ ವಿವಾದವಿದೆ, ಮಹದಾಯಿ ಜಲ ವಿವಾದವಿದೆ. ಹೀಗೆ ಹಲವಾರು ಆಂತರಿಕ ಸಮಸ್ಯೆಗಳನ್ನೊಳಗೊಂಡ ವಿವಾದಗಳು ಇದ್ದಾವೆ. ನೇತ್ರಾವತಿ ನದಿನ ತಿರುವು ಮಾಡಬೇಕಾ ಮಾಡಬಾರ್ದಾ, ಶರಾವತಿಯ ನದಿ ತಿರುವು, ಹೀಗೆ ಹಲವಾರು ರೀತಿಯಂತಹ ಏನೋ ಒಂದಷ್ಟು ಅಂಶಗಳಿದ್ದಾವೆ. ಅವಕಾಶ ಅಂದರೆ ಎಲ್ಲರಿಗೂ ಅವಕಾಶಗಳನ್ನು ಕೊಡಿ, ಮತ್ತು ಹಲವಾರು ರೀತಿಯಾದಂಥ ಫರ್ದರ್ ಏನಂದರೆ ಈ ವಿವಾದಗಳಿಗೆಲ್ಲ ಒಂದಷ್ಟು ಬಗೆಹರಿಸಲಿಕ್ಕೆ ವಿಶ್ವೇಶ್ವರಯ್ಯನವರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಲವಾರು ರೀತಿಯಾದಂಥ ಸಮಿತಿಗಳನ್ನು, ಸಂಘಟನೆಗಳನ್ನು ತಂದು ಹಲವಾರು ರೀತಿಯಾದಂಥ ಒಂದಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಏನೇನೆಲ್ಲ ಪರಿಹಾರಗಳನ್ನು ಸಹ ಕಂಡಿಡ್ಕೋಬೇಕು ಅನ್ನೋದು ಒಂದಷ್ಟು ಹೇಳಿದೆ. ನಮ್ಮ ರಾಜ್ಯದಲ್ಲಿರುವಷ್ಟು ಬೇರೆಲ್ಲೂ ಕೂಡ ಜಾತಿ ಭೇದ ಭಾವವಿಲ್ಲ ಅನ್ನೋದನ್ನು ಸಹ ಗಮನಿಸಬೇಕು. ಎಲ್ಲ ಸಮಸ್ಯೆಗಳು ಹುಟ್ಟಾಕೊಳ್ಳಿಕ್ಕೂ ಕಾರಣ ಇದು ಒಂದು ಪ್ರೇರಣೆಯ ಅಂಶ. ಹಾಗಾಗಿ ನಾವು ಪರಿಪೂರ್ಣ ಆಗಿಲ್ಲ ಅನ್ನೋದನ್ನು ಎಲ್ಲರೂ ಗಮನಿಸಬೇಕಾಗಿರ್ಬೋದು. ಹೀಗೆ ಕರ್ನಾಟಕ ರಾಜ್ಯ ಅನ್ನೋದನ್ನು ವಿಭಜಿಸಲಿಕ್ಕೆ ಏನೇನೆಲ್ಲ ಸ್ಟೆಪ್ ಅಥವಾ ಒಂದು ಮೂಮೆಂಟ್ ಅನ್ನೋದು ಅಥವಾ ಒಂದು ಮೂವ್ ಅನ್ನೋದು ಬೇಕಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಹಿನ್ನೆಲೆ ನಿಮ್ಮ ಓದಿಗೆ ಪೂರಕವಾಗಲಿ ಅನ್ನುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ. ಎಲ್ಲಾದರೂ ತಪ್ಪನ್ನು ಕಂಡಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ತಪ್ಪಿದ್ದರೆ ಕಮೆಂಟಲ್ಲಿ ಹೇಳಿ, ತಿದ್ಕೋತೀವಿ. ನಾವು ಕೂಡ ಪರಿಪೂರ್ಣರಲ್ಲ. ಒಂದಷ್ಟು ತಿಳುವಳಿಕೆ ಅನ್ನೋಂಥದ್ದು ಪ್ರತಿನಿತ್ಯ ಆಗಬೇಕು ಅನ್ನೋದಕ್ಕೋಸ್ಕರ, ಕಲಿಕೆ ಅನ್ನೋಂಥದ್ದು ಪ್ರತಿನಿತ್ಯ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲೇ ಈ ಅಕಾಡೆಮಿಯನ್ನು ನಾವು ಆರಂಭಿಸಿದ್ದು. ನವದಿಕ್ಸೂಚಿ ಅಕಾಡೆಮಿಯಲ್ಲಿ ಒಂದಷ್ಟು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ ನಿಮ್ಮ ಪರೀಕ್ಷೆಗೆ ಪೂರಕವಾಗಲಿಕ್ಕೋಸ್ಕರ. ಕರ್ನಾಟಕ ಇತಿಹಾಸದ ಒಂದು ತುಣುಕನ್ನು ನಿಮ್ಮ ಜೊತೆ ಇಟ್ಟಿದ್ದೇವೆ. ಹಾಗಾದರೆ ಕರ್ನಾಟಕ ಇತಿಹಾಸದಲ್ಲಿ ಬಂದಂತಹ ಮೊದಲ ರಾಜ ಮನೆತನವನ್ನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಧನ್ಯವಾದಗಳು.